ಹುಚ್ಚ ವೆಂಕಟ್ ಸರ್, ನೀವೆಲ್ಲೇ ಇದ್ದರೂ ಕೂಡ ಈ ವಿಡಿಯೋ ನಿಮಗೆ ತಲುಪಿದ್ರೆ, ಇಲ್ಲ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ ಸರ್. ಹುಚ್ಚ ವೆಂಕಟ್ ಅವರು ನಮ್ಮ ಕೈ ಸಿಗ್ತಾ ಇಲ್ಲ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ವಿಷಯ ಕೇಳಿ ತುಂಬ ನೋವಾಯಿತು. ಅಲ್ಲೂ ಹೋಗಿ ವಿಚಾರಿಸಿದೆ, ಅಲ್ಲೂ ಸಿಗ್ತಾ ಇಲ್ಲ ಅವರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಕಿತ್ತೂರ್ ಅಂತ. ನಾನು ಸುಮಾರು ವರ್ಷಗಳಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ನಾನು ವಿಷ್ಣು ಮಾರ್ಗ ಅಂತ ಒಂದು ಕಿರುಚಿತ್ರಣ ನಿರ್ದೇಶನ ಮಾಡಿದ್ದೇನೆ. ಈ ಕಿರುಚಿತ್ರಕ್ಕೆ ನಾನು ಕತೆಗೆ ತುಂಬ ಚೆನ್ನಾಗಿ ಸೂಕ್ತ ಆಗ್ತಾರೆ ಅಂತ ಹುಚ್ಚ ವೆಂಕಟ್ ಅವ್ರನ್ನ ನಾಯಕ ನಟರಾಗಿ ಸೆಲೆಕ್ಟ್ ಮಾಡಿದೆ. ಅವರು ಅಷ್ಟೇ ಶೂಟಿಂಗ್ ಎಲ್ಲ ಬಂದು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಡಬ್ಬಿಂಗಲ್ಲಿ ಕೂಡ ಅಷ್ಟೇ ನಮ್ಗೆ ತುಂಬ ಚೆನ್ನಾಗಿ ಸಹಕಾರ ನೀಡಿದರು. ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದೀರಾ, ಪ್ರಮೋಷನ್ ಚೆನ್ನಾಗಿ ಮಾಡೋಣ ಅಂತ ಅವಾಗೆಲ್ಲ ಹೇಳ್ತಾಯಿದ್ರು. ಇವಾಗ ಕಿರುಚಿತ್ರ ಮುಗಿದು ತುಂಬ ಕಾಲ ಆಯಿತು, ತುಂಬ ತಿಂಗಳುಗಳಾಯಿತು. ಹುಚ್ಚ ವೆಂಕಟ್ ಅವರು ನಮ್ಮ ಕೈ ಸಿಗ್ತಾ ಇಲ್ಲ. ಮನೆ ಹತ್ರ ಹೋಗಿ ಬಂದೆ, ಸಿಗಲಿಲ್ಲ. ಹಾಗೆ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ವಿಷಯ ಕೇಳಿ ತುಂಬ ನೋವಾಯಿತು. ಅಲ್ಲೂ ಹೋಗಿ ವಿಚಾರಿಸಿದೆ, ಅಲ್ಲೂ ಸಿಗ್ತಾ ಇಲ್ಲ ಅವರು. ಹಾಗೆ ಅವ್ರಿಗೆ ಸಂಬಂಧಪಟ್ಟ ಒಂದಿಷ್ಟು ಸುದ್ದಿಗಳು ದೃಶ್ಯ ಮಾಧ್ಯಮದಲ್ಲೆಲ್ಲ ತುಂಬ ಓಡಾಡ್ತು. ಅದನ್ನು ಕೇಳಿ ತುಂಬ ಬೇಜಾರಾಯಿತು. ತುಂಬ ಹುಡುಕ್ತಾ ಇದ್ದೀನಿ ಅವ್ರನ್ನ, ಸಿಗ್ತಾ ಇಲ್ಲ. ಕಿರುಚಿತ್ರ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಅದನ್ನು ರಿಲೀಸ್ ಮಾಡಲೇಬೇಕು. ಇದೇ ಫೆಬ್ರವರಿ 22ರಂದು ಸುಚಿತ್ರ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಮಧ್ಯಾಹ್ನ 3 ಗಂಟೆಗೆ ವಿಶೇಷ ಪ್ರದರ್ಶನ ಬಿಡುಗಡೆ ಇಟ್ಕೊಂಡಿದ್ದೀವಿ. ಹುಚ್ಚ ವೆಂಕಟ್ ಅವರು ನಮ್ಮ ಕೈ ಸಿಗ್ತಾ ಇಲ್ಲ. ಅವ್ರನ್ನ ಹುಡುಕಿ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿದೆ. ತುಂಬ ಸುಸ್ತಾಗಿದ್ದೀವಿ. ದಯವಿಟ್ಟು ಈ ವಿಡಿಯೋ ನೋಡ್ತಾರೆ ಯಾರಾದರೂ ಅವ್ರ ಸಂಪರ್ಕ ಇದ್ದರೆ ನಮ್ಗೆ ತಿಳಿಸಿ. ಇಲ್ಲಾಂದರೆ ಹುಚ್ಚ ವೆಂಕಟ್ ಸರ್, ನೀವೆಲ್ಲೇ ಇದ್ದರೂ ಕೂಡ ಈ ವಿಡಿಯೋ ನಿಮಗೆ ತಲುಪಿದ್ರೆ, ಇಲ್ಲ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ ಸರ್. ನಿಮ್ಮ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ದಯವಿಟ್ಟು ಸರ್, ಪ್ಲೀಸ್ ಸರ್. ನಿಮ್ಮನ್ನು ಹುಡುಕ್ತಾ ಇರೋ ಜಾಗನಿಲ್ಲ ಸರ್ ನಿಮ್ಮನ್ನು. ಪ್ಲೀಸ್ ಸರ್. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.